ಹಾಯ್ ಫ್ರೆಂಡ್ಸ್, ಜೈ ಶ್ರೀರಾಮ್. ಸ್ನೇಹಿತರೆ, ನಾನಿವತ್ತು ಆಂಜನೇಯನ ವ್ಯಕ್ತಿತ್ವ ಮತ್ತು ಸಾಹಸದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಬಂದಿರೋ ದುರಂಧರ್ ಸಿನಿಮಾ ನೀವೆಲ್ಲ ನೋಡಿದ್ದೀರಿ. ಅದ್ಭುತವಾದ ಸಿನಿಮಾ ಆಗಿದೆ. ದುರಂಧರ್ ಸಿನಿಮಾ ಬರುವುದಕ್ಕೆ ಸಾವಿರಾರು ವರ್ಷ ಮುಂಚೆನೇ ದುರಂಧರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ನಮ್ಮ ಸಾಹಸಿ ಮಾರುತಿ. ಸಹಸ್ರಾರು ವೀರರಿದ್ದರೂ ಯಾರಿಗೂ ದಾಟಲಿಕ್ಕೆ ಆಗದ ಸಮುದ್ರವನ್ನು ದಾಟಿದ ಸಾಹಸಿ ಹನುಮನಾಗಿದ್ದಾನೆ. ಎಲ್ಲೂ ವಿರಮಿಸದೆ ಆಹಾರ ನಿದ್ರೆಯನ್ನು ತ್ಯಜಿಸಿ ತನ್ನ ಗುರಿಯಾದ ಲಂಕೆಯನ್ನು ಮುಟ್ಟುತ್ತಾನೆ. ಅಷ್ಟಸಿದ್ಧಿಗಳನ್ನು ಹೊಂದಿದ ಹನುಮ ತುಂಬ ಚತುರನಾಗಿದ್ದಾನೆ. ಲಂಕಿಣಿಯನ್ನು ಸೋಲಿಸುತ್ತಾನೆ. ಗೊತ್ತಿಲ್ಲದ ದೇಶದಲ್ಲಿ ಸೀತೆಯನ್ನು ಅಶೋಕವನದಲ್ಲಿ ಹುಡುಕಿ ರಾಮನು ನೀಡಿದ ಉಂಗುರವನ್ನು ನೀಡುತ್ತಾನೆ. ಸೀತಾಮಾತೆಗೆ ಸಾಂತ್ವನ ಪಡಿಸುತ್ತಾನೆ. ಹಲವಾರು ರಾಕ್ಷಸರನ್ನು ಸಂಹರಿಸುತ್ತಾನೆ. ರಾವಣನ ವಿರುದ್ಧವೇ ಸೆಟೆದು ನಿಲ್ಲುತ್ತಾನೆ. ರಾವಣನು ಬಾಲಕ್ಕೆ ಬೆಂಕಿ ಹಚ್ಚಲು ಆದೇಶಿಸಿದಾಗ ಇಡೀ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿ ಲಂಕೆಯ ಅಸ್ತಿತ್ವವನ್ನೇ ನಾಶಪಡಿಸುತ್ತಾನೆ. ಹನುಮನ ಸಾಹಸ ಭಕ್ತಿಯನ್ನು ನೋಡಿ ವಿಭೀಷಣನು ಬದಲಾಗಿ ಮುಂದೆ ಶ್ರೀರಾಮನ ಪಕ್ಷ ಸೇರುತ್ತಾನೆ. ನಂತರ ಪ್ರಭು ಶ್ರೀರಾಮಚಂದ್ರರ ಬಳಿ ಬಂದು ಲಂಕೆಯ ಬಲ ಮತ್ತು ದೌರ್ಬಲ್ಯಗಳನ್ನು ತಿಳಿಸುತ್ತಾನೆ. ಇದೇ ಹನುಮನ ಭಕ್ತಿ ಮತ್ತು ಶಕ್ತಿ. ದುರಂಧರ್ ಪಾತ್ರ ನಿರ್ವಹಿಸಿರುವ ವ್ಯಕ್ತಿಯಲ್ಲಿ ಕೆಲವು ಹನುಮನ ಗುಣಗಳನ್ನು ನಾವು ಕಾಣಬಹುದು. ಕೊಟ್ಟ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೊದಲ ರಾ ಏಜೆಂಟ್ ಹನುಮ ಎಂದರೂ ತಪ್ಪಾಗುವುದಿಲ್ಲ. ತ್ರೇತಾಯುಗದ ದುರಂಧರ್ ಹನುಮ ಮತ್ತು ದುರಂಧರ್ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ದ್ವಾಪರಯುಗದಲ್ಲಿ ಕೃಷ್ಣನಿಗೆ ಸಹಾಯ ಮಾಡಿದ ದುರಂಧರ್ಗಳು ಯಾರೆಂದು ತಪ್ಪದೇ ಕಮೆಂಟ್ ಮಾಡಿ. ಹರೇ ಕೃಷ್ಣ, ಜೈ ಶ್ರೀರಾಮ್.